ನಮ್ಮ ಸನಾತನ ಧರ್ಮದಲ್ಲಿ ಯಾವ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂತಹ ಮಾರ್ಗದರ್ಶನವನ್ನು ನಮ್ಮ ಋಷಿ ಮುನಿಗಳು ಸ್ಮೃತಿ ಪುರಾಣಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ತೋಚಿದಂತೆ ಕಪೋಲಕಲ್ಪಿತವಾಗಿ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಗೌರಿ ಹಬ್ಬವನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಗಣೇಶ ಚತುರ್ಥಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಮಹಾಶಿವರಾತ್ರಿಯ ದಿವಸ ಉಪವಾಸನ ಯಾವ ರೀತಿ ಮಾಡಬೇಕು, ಶಿವನ ಪೂಜೆಯನ್ನು ಹೇಗೆ ಮಾಡಬೇಕು, ಗೋಕುಲಾಷ್ಟಮಿ ದಿವಸ ಯಾವ ಸಮಯದಲ್ಲಿ ಕೃಷ್ಣನ ಅರ್ಚನೆಯನ್ನು ಮಾಡಿದರೆ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಇವೆಲ್ಲವನ್ನು ಹೇಳಿದ್ದಾರೆ. ಹಾಗೆ ಅಕ್ಷಯ ತದಿಗೆಯ ದಿವಸವೂ ಕೂಡ ನಾವು ಏನನ್ನು ಮಾಡಿದರೆ ಆ ದಿವಸ ನಮಗೆ ನಮ್ಮ ಮನುಷ್ಯನ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಡುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ರೀತಿಯಾಗಿಯೇ ಆಚರಣೆಯನ್ನು ಮಾಡಬೇಕೇ ಹೊರತು ನಾವು ಸಂಪತ್ತನ್ನು ಸಂಗ್ರಹಿಸ್ತಕ್ಕಂಥದ್ದು, ಚಿನ್ನ ಖರೀದಿ ಮಾಡತಕ್ಕಂಥದ್ದು, ಬೆಳ್ಳಿ ಖರೀದಿ ಮಾಡತಕ್ಕಂಥದ್ದು ಇನ್ನೇನು ಮಾಡಿದರೆ ಅದು ನಮಗೆ ಯಾವ ರೀತಿಯಾದಂತಹ ಶ್ರೇಯಸ್ಸಿಗೂ ಕಾರಣ ಆಗುವುದಿಲ್ಲ. ಆದ್ದರಿಂದ ಈ ಅಕ್ಷಯ ತದಿಗೆಯ ದಿವಸ ನಾವು ಏನನ್ನು ಮಾಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾಗುತ್ತೆ. ಈ ಮಾಧ್ಯಮಗಳಲ್ಲಿ ಬರತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅವರಿಗೆ ತೋಚಿದಂತೆ ಹೇಳ್ತಾರೆ, ಸರಿಯಾಗಿ ಹೇಳೋರು ಇರ್ತಾರೆ, ಸರಿಯಾಗಿ ತಿಳಿಯದೆ ಅವರಿಗೆ ತಿಳಿದಂತೆ ಹೇಳ್ತಕ್ಕಂಥವರು ಇರ್ತಾರೆ. ಆದ್ದರಿಂದ ಅನುತ್ಯಂ ಅನ್ಯತೋಗ್ರಾಹ್ಯಂ ಅನ್ನತಕ್ಕಂತಹ ರೀತಿಯಲ್ಲಿ ಯಾವುದು ನಮ್ಮ ಆತ್ಮಸಾಕ್ಷಿಗೆ ವಿರೋಧ ಇಲ್ಲದೆ ಇರತಕ್ಕಂತಹ ರೀತಿಯಂತಹ ಒಂದು ಆಚರಣೆ ಇರುತ್ತೋ ಅದನ್ನು ನಾವು ಶಾಸ್ತ್ರಬದ್ಧವಾಗಿ ಮಾಡಿದಾಗ ಮಾತ್ರ ಅಕ್ಷಯ ತದಿಗೆಯ ಒಂದು ಆಚರಣೆ ಅನ್ನತಕ್ಕಂಥದ್ದು ಪರಿಪೂರ್ಣ ಆಗುತ್ತೆ. ಆದ್ದರಿಂದ ಈ ಅಕ್ಷತೆ ತದಿಯ ದಿವಸ ನಾವು ಏನು ಮಾಡಬೇಕು? ಪ್ರಮುಖವಾಗಿ ಸ್ನಾನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ದಾನ ಧರ್ಮಾದಿಗಳನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಮಹತ್ವ. ಅದರಲ್ಲೂ ಕೂಡ ಈ ಅಕ್ಷಯ ತದಿಗೆಯ ದಿವಸ ನಾವು ದಾನ ಎಷ್ಟು ಮಾಡಿದರೆ ಅಷ್ಟು ಒಳ್ಳೆಯದು ಅನ್ನತಕ್ಕಂಥದ್ದು ನಿರ್ದಿಷ್ಟವಾದಂತಹ ವಸ್ತುಗಳನ್ನು ಈ ದಿವಸ ನಾವು ದಾನವನ್ನು ಮಾಡಿದರೆ, ಯಾವ ವಸ್ತುವನ್ನು ದಾನ ಮಾಡಿದರೆ ಏನು ಪ್ರಯೋಜನ ಆಗುತ್ತೆ, ಏನು ಫಲ ಸಿಗುತ್ತೆ, ಯಾವ ಪುಣ್ಯ ಸಿಗುತ್ತೆ, ಆ ಪುಣ್ಯದಿಂದ ಯಾವ ರೀತಿಯಾದಂತಹ ನಮಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ತೀರ್ಥ ಸ್ನಾನಕ್ಕೆ ಮಹತ್ವ. ತೀರ್ಥ ಸ್ನಾನ ಅಂದರೆ ಪುಣ್ಯ ನದಿಗಳಲ್ಲಿ ಸಮುದ್ರದಲ್ಲಿ ಮಾಡತಕ್ಕಂಥದ್ದು, ಮನೆಯಲ್ಲಿ ಮಾಡತಕ್ಕಂತಹ ತೀರ್ಥ ಸ್ನಾನ ಈ ಪರ್ವಕಾಲಗಳಲ್ಲಿ. ದಾನಕ್ಕೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ಇನ್ನು ವಿಶೇಷವಾಗಿ ಪೂಜೆ ಜಪ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಈ ಅಕ್ಷಯ ತದಿಗೆಯ ದಿವಸ ವಿಶೇಷವಾಗಿರತಕ್ಕಂತಹ ಮಹತ್ವ ಇರತಕ್ಕಂಥದ್ದು. ಇನ್ನು ಎಲ್ಲದೂ ಹೇಗೆ ಪೂಜಾ ಕಾರ್ಯವನ್ನು ನಾವು ಹೇಗೆ ಮಾಡ್ತೀವೋ ಹಾಗೆ ಪಿತೃ ಕಾರ್ಯವನ್ನು ದೇವಪೂಜಾ ಕಾರ್ಯಾಭ್ಯನ್ನ ಪ್ರಮಿತತವ್ಯಂ ಅಂತೇಳಿ ಹೇಳ್ತೇವೆ. ದೇವಪಿತೃ ಕಾರ್ಯಾಭ್ಯನ್ನ ಪ್ರಮಿತತವ್ಯಂ ಅಂದರೆ ದೇವತಾ ಕಾರ್ಯ ನಾವು ಎಲ್ಲೇ ಮಾಡ್ತೀವೋ ಹಾಗೆ ಪಿತೃದೇವತೆಗಳ ಕಾರ್ಯವನ್ನು ಕೂಡ ನಾವು ಪ್ರತಿಯೊಂದು ಗ್ರಹಣದ ಸಮಯದಲ್ಲಿ ವಿಶೇಷವಾದಂಥ ಪರ್ವಕಾಲಗಳಲ್ಲೆಲ್ಲ ಹೇಗೆ ಮಾಡ್ತೀವೋ ಹಾಗೆ ಅಕ್ಷಯ ತದಿಗೆಯ ದಿವಸ ಜಪ ದಾನ ಪೂಜೆ ನಂತರದಲ್ಲಿ ಪಿತೃ ಕಾರ್ಯವನ್ನು ಅಂದರೆ ಪಿತೃಗಳಿಗೆ ತರ್ಪಣವನ್ನು ಸಮರ್ಪಣೆ ಮಾಡುವುದಕ್ಕೂ ಕೂಡ ವಿಶೇಷವಾದಂತಹ ಪುಣ್ಯಕಾಲ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಅಕ್ಷಯ ತದಿಗೆ ದಿವಸ ನಾವು ಪ್ರಮುಖವಾಗಿ ಇರತಕ್ಕಂಥ ಎಲ್ಲ ಆಚರಣೆಗಳು 4 ವಿಧವಾದಂತಹ ಆಚರಣೆಗಳು, ಅದರಲ್ಲಿ ಸ್ನಾನಕ್ಕೆ ವಿಶೇಷವಾದ ನಾವು ಪ್ರತಿನಿತ್ಯ ಮಾಡತಕ್ಕಂತಹ ಸ್ನಾನ ಏನು, ನಮ್ಮ ಸ್ನಾನ ಏನಿದೆ ಅದು ಪ್ರತಿನಿತ್ಯವೂ ತೀರ್ಥ ಸ್ನಾನವೇ. ನೀವು ಬಚ್ಚಲಲ್ಲಿ ಮಾಡಿ, ನದಿ ತೀರದಲ್ಲಿ ಮಾಡಿ ಅಥವಾ ಸಮುದ್ರದಲ್ಲಿಯೇ ಮಾಡಿ, ಆ ನೀರಿನಲ್ಲಿ ನಾವು ಸದಾ ಆ ಗಂಗೆಯನ್ನು ಆವಾಹನೆಯನ್ನು ಮಾಡಿ, ಗಂಗೆ ಚೆಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕೊರು, ಈ ಎಲ್ಲ ಸಪ್ತ ನದಿಗಳ ಸಾನ್ನಿಧ್ಯ ಅನ್ನತಕ್ಕಂಥದ್ದು, ಗಂಗಾ ನದಿಯ ಸಾನ್ನಿಧ್ಯ, ನಾನು ಸ್ನಾನ ಮಾಡತಕ್ಕಂತಹ ನೀರಿನಲ್ಲಿ ಗಂಗಾ ನದಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಬರಲಿ, ಯಮುನಾ ನದಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಸನ್ನಿಹಿತವಾಗಲಿ, ಕಾವೇರಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ನೀರಿನಲ್ಲಿ ಬರಲಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ನಾವು ಸ್ನಾನವನ್ನು ಮಾಡಿದಾಗ ಅದು ಬಾತಲ್ಲ, ಅದು ತೀರ್ಥ ಸ್ನಾನ ಆಗುತ್ತೆ, ನಾವು ಮನೆಯಲ್ಲೇ ಮಾಡಿದರೂ ಕೂಡ. ಅದರಿಂದ ಇಂತಹ ಒಂದು ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಪೂರ್ವ ಅಂದರೆ ಅಕ್ಷಯ ತದಿಗೆಯ ದಿವಸ ಪೂರ್ವಾಹ್ನದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದರೆ ಎಷ್ಟೋ ಹೊತ್ತಿಗೆ ಹೇಳತಕ್ಕಂಥದ್ದಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಹೇಳತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಹೇಳಿರತಕ್ಕಂಥದ್ದು, ಯೋಗದಲ್ಲಿಯೋ ಆಯುರ್ವೇದ ಶಾಸ್ತ್ರದಲ್ಲಿಯೋ ವೈದ್ಯಕೀಯವಾಗಿಯೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥವ್ರು ಆ ಸಮಯದಲ್ಲಿ ಅಂತಹ ದೇವರ ಕೆಲಸವನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಶಕ್ತಿ, ದುಪ್ಪಟ್ಟು ಶಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ.